ಸೊಸಿ ಹೋಗಿ ಭಾಳ ದಿನ ಆತು. ನನ್ನ ಮೊಮ್ಮಗನ ನೋಡಂಗಾಗೈತಿ. ನಡ್ರಿ ಹೋಗೋಣ. ಅಲ್ಲೇ ಅಕ್ಕನ ಮನ್ಯಾಗ ಇದ್ರೆ ಆತು ಒಂದು 4 ದಿವಸ. ಅಲ್ಲಲ್ಲಿ ರಾಜಿ, ಆ ಹುಡುಗಿ ಅಂತೂ ಅವ್ರ ಅಣ್ಣನ ಮಗಳದು, ಹಂಗಾಗಿ ಮನೆಗೆ ಇಟ್ಕೊಂಡಾಳ. ಮತ್ತು ಆಕಿನ ಇಟ್ಕೊಂಡ್ಮೇಲೆ ಆಕಿ ಗಂಡಗ ಮಗ್ಗ ಬೇಡ ಅನ್ನಕ್ಕೆ ಬರ್ತೈತೇನು? ಹಾಗಾಗಿ ನಿನ್ನ ಮಗನ ಮೊಮ್ಮಗನ ಮನೆಗೆ ಇಟ್ಕೊಂಡಾಳ. ಒಂದು ಸ್ವಲ್ಪ ಅರ್ಥ ಮಾಡ್ಕೆ. ಏನಂಗ ನೀನು ಹೋಗ್ಬಿಟ್ಲೆ ಅಂದ್ರೆ ಕುಂದ್ರಿಸಿ ನಿನಗೆ ಉಣ್ಣಾಕೆ ಮಾಡಿ ನೀಡ್ತಾಳೆ ಅಂತ ತಿಳಿದೆ ಏನಕ್ಕೆ? ಅಯ್ಯೋ ಆಕೆ ಎಷ್ಟು ಹಗರಲ್ಲಕ್ಕೆ, ಆಕೆ ಹೆಂಗದಾಳಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತೈತಿ ಇದು ಸಮಾಚಾರ. ಅದು ಅಲ್ದ ಹುಡುಗನ ಹೆಸರಿಡ ಕಾರ್ಯಕ್ರಮದಾಗ ಆಕೆ ಮಗಳ ಮ್ಯಾಗ ನೀವು ಒಂದಿಟ್ಟು ಹಾರಾಡಿದೆಲ್ಲ, ಅವಾಗ ನಾನು ಹಿಂದೆ ಬೀದಾಡಿದೆ. ಆಕೆಗೆ ಒಂದು ಚೂರು ಹಂಗೆ ಎತ್ತು ಕಟ್ಟಿದೆ. ಹಾಗಾಗಿ ಒಂದಿಟ್ಟು ಜೀವದೊಳಗೆ ನನ್ನ ಮಗನ ಮೇಲೆ. ನಾ ಏನೋ ಬೇಕಂತ ಹಾರಾಡಲಿಲ್ಲ, ನೀವಾಗಿ ಹೇಳಿದ್ದಕ್ಕೆ ಮಾತಾಡಿದಷ್ಟು. ಇಲ್ಲ ನನಗೆ ಅದಕ್ಕೆ ಬೇಕಾಗಿತ್ತು ಅಕ್ಕಿ ಮಗಳಿಗೆ ಅನ್ನ ಅಂತದು. ಮತ್ತು ಈಗ ನೋಡಿದ್ರೆ ನೀನು ಅಂದೆಲ್ಲ ಅಂತಂದಂತೀರಿ ನನಗೆ. ಹೆಂಗೆ ಒಟ್ಟು ನೀನು ಅಂದೇವು, ನಾನು ಹೇಳ್ಕೊಟ್ನೆ, ಒಟ್ಟು ಏನೋ ಒಂದು ಅಲ್ಲಂತೂ ಸುದ್ದಿ ಮಾಡಿದ್ವಿಲ್ಲ ಮಗನ ಸೊಸಿನ. ಈಗ ಸುಮ್ಮನಿರು, ತಲೆ ಕೆಡ್ಸ್ಕೊಂಡು ಹೋಗ್ಬೇಡ. ಅಷ್ಟು ಮಾತಾಡಿದ್ದೆ ಬೇಸಿ ಆತು. ಒಬ್ರು ಹಂಗೆ ಅಂದ್ರೆ ಒಬ್ರು ಹಿಂಗೆ ಅನ್ಬೇಕಲ್ಲೇ. ಇಬ್ರು ಒಂದೇ ಸಮ ಮಾತಾಡ್ಕೊಂತ ಕೂತ್ಕೊಂಡ್ರೆ ಹೆಂಗೆ ನಡೀತೈತಿ ಹೇಳು? ಆತಾತು. ಈಗ ಹೆಂಗೆ ನಮ್ಮ ಮಗನ ಇಲ್ಲಿಗೆ ಕರೆಸ್ತಾರೆ, ಅಲ್ಲಿಗೆ ಹೋಗಿ ನೋಡ್ಕೊಂಬರೋಣ. ಅಲ್ಲಿ ಇರಲಿಲ್ಲದ್ರೆ ಒಟ್ಟು ಹೋತಪ್ಪ ಯಾಳ್ದಂಗೆ ಹೋಗಿ ಒಂದಿಟ್ಟು ನೋಡ್ಕೊಂಡು ಮಾತಾಡ್ಸ್ಕೊಂಬಂದ್ರ ನಡಿ. ಹಾಂ ಸರಿ, ತಯಾರಾಗ ಹಂಗಾರೆ. ನನಗೆ ತಯಾರಾಗ ಕೇಳಿ ನೀವು ಹಂಗೆ ನಿಲ್ಬೇಡ್ರಿ, ನೀವು ಬಡ ಬಡ ಹಣೆ ಆಗ್ರಿ. ಹಾಂ ಆತಾತು, ನೀವು ಮುಗಿಸ್ಕೊಂಡಾರ ಬಾ ಗಡ. ನಂದೇನು ಒಂದು ಪ್ಯಾಂಟ್ ಸಿಗಿಸ್ಕೊಂಡು ಒಂದು ಶರ್ಟ್ ಹೆಗಲಿಗೆ ಹಾಕ್ಕೊಂಬಿಟ್ರೆ ಮುಗಿದೋತು. ಏನು ಸೌಂಡ್ ಹಾಕೊಂಡು ಗಾಡಿಗೆ? ಓ ಮಗ ಬಂದ ಭಾಗ್ಯ, ಇದೇನಿದೆ ಹೇಳ್ದೆ ಕೇಳ್ದೆ? ಇರ್ಲಿ ಬಾ, ನಿಮ್ಮನೆ ನೀ ಬರೋಕೆ ಏನೈತಿ ಹೇಳೋದು ಕೇಳೋದು. ಮಗ ಸೊಸಿ ಇಬ್ರು ಬಂದ್ರೇನು? ಇಲ್ಲಪ್ಪ, ಮನ್ಯಾಗ ಆಕೆ ಮಾದೇವಿ ಬೇಕಿತ್ಲ, ಬಾರವಾ ಹೋಗೋಣ ಅಂತಂದ್ವಿ. ಆಕೆ ಬರೋಕೊಲ್ಲೆ ಅಂದ್ಲ. ಆಕೆ ಸಂಬಂಧ ಒಂದು ಅರ್ಧ ಪಲ್ಲವಿನ ಪಾಪನೂ ಬಿಟ್ಟು ಬರ್ಬೇಕಾತು. ಮತ್ತು ಒಬ್ಬಾಕಿನ ಏನು ಬಿಟ್ಟು ಬರೋದು ಆಕಿನ ಮಾದೇವಿನ. ಅದಕ್ಕೆ ನಾನು ಅವ್ವ ಕೂಡ ಬಂದ್ವಿ ದೊಡ್ಡವ. ಅಲ್ಲ, ಹುಡುಗಿ ಒಂದು ಕರ್ಕೊಂಬಂದಿದ್ರೆ ನಿಮ್ಮವ್ವ ಇಲ್ಲೇ ನೋಡ್ಬಿಡ್ತದ್ಲು. ಮೊಮ್ಮಗನ ನೋಡ್ಬೇಕು, ನಡ್ರಿ ಹೋಗೋಣ ಅಂತಂದು ನನಕತ್ತಿದ್ಲಕ್ಕಿ. ಮತ್ತು ಇಲ್ಲೇ ನೋಡಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಬರೋದು ತಪ್ತಪ್ಪ. ಬರ್ರಿ ಕೂತ್ಗಾರಿ, ಕರಿತೀನಿ ಆಕಿನ. ಇನ್ನು ನಮ್ಮ ಮಾದೇವಿಗೆ ನನ್ನ ಮೇಲೆ ಸಿಟ್ಟ ಹೋಗಿಲ್ಲ ಕಾಣಿಸ್ತೈತಿ. ಅದಕ್ಕೆ ಒಲ್ಲೆ ಅಂದಾಳ ಇಲ್ಲಿ ಬರಾಕ. ರಾಜಿ ನಿಮ್ಮ ಅಕ್ಕ ಬಂದಾಳ ನೋಡ್ಲಿ. ಒಂದಿಟ್ಟು ಚಾ ನೀರು ಏನಾರು ತಗೊಂಬ ಹೊರಗೆ. ರೀ, ನಾನು ಚಾ ನೀರು ಕುಡಿದು ಇಲ್ಲಿ ಉಪಚಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲ ರೀ. ಒಂದು ಭಾಳ ಸಮಸ್ಯೆ ಆಗಿಬಿಟ್ಟತಿ, ಅದಕ್ಕೆ ಬಂದನಿ. ನನಗೊಬ್ಬಕ್ಕಿಗೆ ಏನು ಮಾಡ್ಬೇಕು ಅಂತ ತಿಳಿದಂಗಾತ, ಅದಕ್ಕೆ. ಹೌದಾ? ಅಂಥದ್ದೇನಾಯ್ತು? ಸಮಾಧಾನ ಮಾಡ್ಕೆ, ಏನಾಗೋದಲ್ಲ. ನಾವು ಅದಾವಿಲ್ಲ ಜೊತೆಗೆ. ನಿಮ್ಮ ತಂಗಿದಾಳ, ನಿನ್ನ ಮಗ ಅದಾನ, ಮತ್ತೆ ನೀ ಯಾಕೆ ಹೆದರ್ತಿದ್ದಿ? ಅದೆಂಥ ಸಮಸ್ಯೆ ಇದ್ರ ಬಗ್ಗೆ ಹರ್ಸನ ಹೇಳೋದೇನು? ಅಯ್ಯ ಅಕ್ಕವ, ಇದೇನು ಹೇಳ್ದೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಆರಾಮದಿರಲ್ಲ? ಬರ್ರಿ ಕೂತ ಬರ್ರಿ. ಹೇಳ್ತಾನವ, ಹೇಳ್ತಾನೆ. ನನಗೆ ನಿಮ್ಮನ್ನು ಬಿಟ್ರೆ ಯಾರದಾರ ಹೇಳು ಕಷ್ಟ ಅಂತಂದ್ರೆ ಹೇಳ್ಕೊಳಕ್ಕೆ. ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಅದು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನಿ ನಾನು ನೋಡ ರಾಜಿ. ಏನು ಮಾಡ್ತಿದ್ದೆ ಎಲ್ಲ ನನಗೆ ಬೆನ್ನು ಹತ್ತೈತಿ. ಇವರು ಹಿಂಗೆ ಕಾಡಿದ್ರು ನೋಡೀಗ ಅಂದ್ರೆ ಅಂತಾಳ ಅನ್ನಂಗಾಕತಿ. ನನಗೆ ಬೇರೆ ಗಂಡ್ಮಗ ಹುಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಿನ್ನ ಮದುವೆ ಮಾಡ್ಕೊಂಡ್ರ. ನನಗೆ ನಿನ್ನ ಮದುವೆ ಆಗಿರೋದು ಗೊತ್ತಿದ್ದಿಲ್ಲ, ಏನಿಲ್ಲ. ಹೆಂಗೆ ನಡೆದು ಹೋತು ನಮ್ಮ ಬಾಳೆ ಮಗಳು ದೊಡ್ಡಕ್ಕಾಗ ಮಠ. ಆದರೆ ಈಗ ನನ್ನ ಮಗಳಿಗೆ ಇನ್ನು ಮದುವೆ ಏನು ಭಾಳ ದಿನ ಆಗಿಲ್ಲ, ಏನಿಲ್ಲ. ಮಕ್ಳು ಆಗಂಗಿಲ್ಲ ಅಂದು ಆಕೆ ಗಂಡ ಮನೆಯವರು ಇನ್ನೊಂದು ಮದುವೆ ಮಾಡೋಕ್ಕೆ ತಯಾರಾಗ್ಯಾರ. ಆಕೆ ಗಂಡಗೆ ಪಾಪ ನನ್ನ ಮಗಳು ಹೆಂಗೆ ಸುಧಾರಿಸ್ಕೊಂಡಿರ್ಬೇಕು ನೋಡು, ನೀನು ಹೇಳು. ಏನು ಮಾಡೋಕ್ಕತ್ತಕ್ಕವ? ಎಲ್ಲ ಅವ್ರವ್ರು ಪಡ್ಕೊಂಬಂದಷ್ಟ ಅಲ್ಲ, ನಾವು ಅನ್ನಕ್ಕೆ ಏನೈತಿ? ಏನು ಬೇವ ಹಿಂಗೆ ಅಂತೀಯಲ್ಲ ನೀನು? ನಮ್ಮ ಅಕ್ಕಗೆ ಹಂಗೆ ಅನ್ಯಾಯ ಆಗಕತ್ತೈತಿ. ನೀನು ನೋಡಿದ್ರೆ ಆಕೆ ಹಣೆ ಬಾರ ನಾವು ಪಡ್ಕೊಂಬಂದಷ್ಟು ಅಂತೀಯಲ್ಲ. ಪಡ್ಕೊಂಬಂದಷ್ಟು ಅಲ್ಲಿದು ಹೆಚ್ಚಾಗಿ ಮಾಡ್ದಂಗೆ ಅಷ್ಟ. ನನಗೆ ಈ ವಿಚಾರ ಗೊತ್ತಾದಾಗಿದ್ದನ ತೆಲಿಗೆ ನೆತ್ತಿಗೆ ಏರ್ಬಿಟ್ಟೈತೆ. ನನಗೆ ಹೋಗಿ ಹಿಡ್ಕೊಂಡು ಬಡದ್ ಬಿಡ್ಲೇನ ಅನ್ನೋಷ್ಟು ಸಿಟ್ಟು ಹತ್ಬಿಟ್ಟೈತೆ ನಮ್ಮ ಮಾವನ್ನ. ಆದ್ರೆ ಏನು ಮಾಡ್ತಿದ್ದಿ, ಅಕ್ಕನ ಗಂಡ ಅಂಥೇಳಿ ಸ್ವಲ್ಪ ಸುಮ್ಮನೆ ಅದನ್ನು ತಡ್ಕೊಂಡು. ಆದ್ರೆ ಬೇರೆ ದೊಡ್ಡವ ಅಂದ್ಲು, ನಿಮ್ಮ ಅಪ್ಪನ ಕೇಳಿ ಮಾತಾಡಿ ಮುಂದುವರೇನಪ್ಪ, ನಿನ್ನಷ್ಟು ನೀನು ಏನೇನಾರ ಮಾಡಕ್ಕೆ ಹೋಗ್ಬೇಡ ಮುಂದರದು ಅಂತಂದ್ಲ. ಹಂಗಾಗಿ ಸೀದಾ ಇಲ್ಲಿ ಕರ್ಕೊಂಬಂದ ನೋಡಿ ದೊಡ್ಡವನ್ನ. ಚಲೋ ಮಾಡಿದ್ ಬಿಡ್ಲಿ ನೀನು. ಎಲ್ಲರ ಹೊಡೆದಾಗಿದ್ರೆ ಇನ್ನೊಟ್ಟು ರಾವ್ ಹಾಕಿದ್ರು. ಈಗೇನು ಅಂಥದ್ದೇನು ಆಗಿಲ್ಲಲ್ಲ, ಚಲೋ ಆತು. ಹೋಗಿ ಮಾತಾಡೋಣ. ಅದು ಹೆಂಗೆ ಒಂದೇ ಸಲಕ್ಕೆ ಇನ್ನೊಂದು ಮದುವೆ ಮಾಡ್ತಾರಂತವ್ರು? ಏನು ಅಷ್ಟ್ರ ಮಟ್ಟಿಗೆ ಅಲ್ಲ ವಯಸ್ಸಾಗ್ಬಿಟ್ಟವಂತೇನು ಆಕೆ ನನ್ನ ಮಗಳಿಗೆ? ಈ ರಾಜಿಗೆ ಅಂತೂ ಏನು ತಿಳಿಯಂಗಿಲ್ಲ. ಆಕೆ ನಸೀಬ ಅಂದ್ರೆ ಆಕೆ ನಸೀಬ್ದಾಗ ಏನು ಬರ್ದಿರ್ತಾನೆ ದೇವ್ರು 2 ಮದುವೆ ಆಗಕ್ಕೆ ಬೇಕು ಅಂತಂದು. ಹಂಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ಹೆಣ್ಮಕ್ಳು ಅಂದ್ರೆ ಏನು ಹಗರ ಅಂತ ತಿಳ್ಕೊಂಡಾರೇನವ್ರು? ನಡಿ, ಆಕೆಗೆ ಯಾರು ಇಲ್ಲ ಅಂತ ತಿಳಿದಾರ ಅವ್ರು. ಅದಕ್ಕೆ ಅಷ್ಟು ಹಾರಾಡಕತ್ತೀರ. ನಾನು ನೀನು ನಿಮ್ಮ ಅವ್ವ ದೊಡ್ಡವ ಎಲ್ಲರೂ ಹೋಗನ್ರಿ. ಹೋಗಿ ಅದು ಹೆಂಗೆ ಮದುವೆ ಮಾಡ್ತಾರೆ ನೋಡೋಣ, ಹರ್ಕತ್ ಮಾಡೋಣಂತ. ಎಲ್ಲರೂ ಸೇರಿ ಹೋಗೋಣ. ಮಗಕ್ಕೆ ಮಂಗಳಾರತಿ ಮಾಡಿ ಕಳಿಸ್ತಾರ. ನೀ ಏನು ಸಾಚೆ ಹೋಗಪ್ಪ, ನೀನು ಯಾಡ್ ಮಾಡ್ಕೊಂಡಿದ್ದಿ, ನನ್ನ ಮಗ ಹೇಳಕ್ಕೆ ಬಂದಿಲ್ಲ ಅಂತಂದು ಚೀತು ಅಂತ ಕಳಿಸ್ತಾರ ನೋಡಿ ನಿನಗೆ. ಅವ್ರು ಬೇಕಾದಂಡ್ಲಿಲ್ಲ ನನಗೆ, ನಾ ಅನಿಸ್ಕೊಂತಾನೆ. ಆದ್ರೆ ನನ್ನ ಮಗಳ ಜೀವನ ಹಾಳಾಗಕ್ಕೆ ನಾ ಬಿಡೋದಲ್ಲ. ಬಾ 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 ಬಾ, ನನ್ನ ಗಂಡ ನೋಡ್ತಿ ಒಂದೇ ಹೆಂಡತಿ ಮೇಲೆ ಭಾರಿ ಜೀವ ಬಂದ್ಬಿಟ್ಟತಿ. ಮಗಳಿಗೆ ಏನು ಅನ್ನಕ್ಕೆ ಬಿಡಂಗಿಲ್ಲ ಅಂತ.
ನೋಡ್ತಾನೆ ಅಪ್ಪಿ ತಪ್ಪಿ ಎಲ್ಲಾರ ನಾನು ಬಿಟ್ಟು ಹೋಗಿ ಆಕಿ ಭಾಗ್ಯನ ಜೊತೆಗೆ ಸಟ್ಲಾಕನಿ ಅನ್ನೋ ವಿಚಾರ ಏನಾರ ಇಟ್ಕೊಂಡತ್ತೆ ಅಂದ್ರೆ ಕಾಲು ಮುರು ಮನ್ಯಾಗ ಇಟ್ಕೊಂಡ್ರೆ ಅಡ್ಡಿ ಇಲ್ಲ, ನಾನಾ ಕೂಳ್ ಹಾಕಿದ್ರೆ ಚಿಂತಿಲ್ಲ, ಅಲ್ಲಿ ಮಾತ್ರ ಹೋಗಿರಕ್ ಬಿಡೋದಿಲ್ಲ ಅವನ್ನ. ಅಂದಂಗೆ ಭಾಗ್ಯ ನಿಮ್ಮ ಅಣ್ಣಗೆ ತಿಳಿಸಿ ಇಲ್ಲ ಇದನ್ನ ವಿಚಾರನ. ಯಾಕಂದ್ರೆ ನಾಳೆ ಗಂಡ ಮನೆಯವ್ರು ಅನ್ಬಾರ್ದಲ್ಲ, ನೀ ಏನಪ್ಪ ಕೊಟ್ಟಾಗಿಲ್ಲ ತಗೊಂಡಂಗಿಲ್ಲ, ಮತ್ತು ನೀ ಬಂದಿಯಲ್ಲಿ ಮಾತಾಡಕ ಈಗ ತಂದೆ ಅಂತ ಹೇಳ್ಕೊಳಕತ್ತಿದೆ, ಅವಾಗ ಎಲ್ಲಿ ಹೋಗಿದ್ದೆ ಅಂತ ನನಗೆ ಅನ್ಬಾರ್ದಲ್ಲ ಅವರು. ಅದಕ್ಕೆ ಒಂದು ಮಾತು ನಿಮ್ಮ ಅಣ್ಣಗೂ ತಿಳಿಸು, ಅಣ್ಣಗ ಅತ್ತಿಗೆ ಮಗನ ಅವರು ಬರವಲ್ರಕ್ಕ. ಇಲ್ರಿ ಅವ್ರಿಗೇನು ಹೇಳಕ್ ಹೋಗಿಲ್ಲ ನಾನು. ಮೊನ್ನೆ ರೊಕ್ಕದ ಸಂಬಂಧ ಒಂದಿಷ್ಟು ಬಾಯ್ ಮಾಡ್ಕೊಂಡೆಲ್ಲ, ಅವಾಗಿದ್ದ ಅಷ್ಟು ಕಷ್ಟ ಹಂಗೆ ಮಾತಾಡ್ತಾನೆ ಇಲ್ಲ ಅಂತಲ್ಲ, ಆದ್ರೆ ಈ ವಿಚಾರನ ಅವ್ರಿದ್ರೆ ಹೇಳಕ್ ಹೋಗಿಲ್ಲ ನಾನು. ಅಯ್ಯ ಹೇಳ್ಕೋಬೇಕು, ಕಷ್ಟ ಅಂತ ಬಂದಾಗ ಕೊಳ್ಳು ಬಳ್ಳಿಯಾರ ಆಗೋದು, ಸಂಬಂಧಿಕರ ಬರೋದು, ಹೊರಗಿನ ಮಂದಿ ಹೇಳ್ಕೊಂಡು ಏನು ಮಾಡೋದು ಹಿಂಗೈತಿ. ಅದಕ್ಕೆ ಸರಿ ನಡಿ, ಎಲ್ಲರೂ ಸೇರಿ ಸುಮ್ಮನೆ ಅವ್ರ ಮನೆಗೆ ಹೋಗೋದು ಬೇಡ, ಹುಡುಗನ ಮನೆಗೆ ನಮ್ಮ ಮನೆಗೆ ಕರೆಯೋದು ಬೇಡ, ನಿಮ್ಮ ಅಣ್ಣರ ಮನೆಗೆ ಜಮಾ ಆಗ್ಬಿಟ್ರಾತ, ಅಲ್ಲೇ ಮಾತಾಡಿ ಬಗೆಹರಿಸಿದ್ರತ್ ಏನು ಸಮಸ್ಯೆ ಇದೆ ಅನ್ನೋದು. ಸರಿ ಬರೀಪ್ಪ, ಬಡ ಬಡ ಹೋಗನ್ರಿ, ಟೈಮ್ ಆಕತಿ. ಸಮಾಧಾನ ಮಾಡ್ಕೆ ಭಾಗ್ಯ, ಹತ್ಗಂತ ನಿಂತರ ಸಮಸ್ಯೆ ಬಗೆಹರಿಯಂಗಲ್ಲ. ಆಕೆ ನಿನಗೆ ಒಬ್ಬಕ್ಕಿಗೆ ಮಗಳಲ್ಲ, ನನಗೂ ಮಗಳು, ನಾನೆಲ್ಲ ಬಗೆಹರಿಸ್ತಾನೆ, ನಾನದ ನನ್ನ ಜೊತೆಗೆ, ನೀ ಯಾಕೆ ಚಿಂತೆ ಮಾಡ್ತಿದ್ದಿ? ಅದ ಧೈರ್ಯಕ್ಕೆ ಇಲ್ಲಿ ತನಕ ಬಂದೇನೆ. ಆರಾಮದಿ ಏಕ ಮಾವ ಹಳೆಯ ಮತ್ತು ಮೊಮ್ಮಕ್ಕಳು ಎಲ್ಲ ಆರಾಮದಾರಲ್ಲ? ಹ್ಞೂನಪ್ಪ ಎಲ್ಲರೂ ಆರಾಮದ ನೋಡು. ನಿಮ್ಮ ಮನೆಗೆಲ್ಲ ಆರಾಮದಿರಲ್ಲ? ಏನಪ್ಪ ಭಾಳ ದಿನ ಆಗಿತ್ತು, ಒಟ್ಟ ಬಂದದ್ದೇ ಇಲ್ಲ, ಚಲೋ ಆತ್ಬಿಡು ಬಂದದ್ದು. ಈತಾಗೇನು ಏನ್ರ ಕೆಲಸತ್ತ ಏನು? ಇಲ್ಲಿ ಹೋಗ ಅಕ್ಕ, ಏನು ಕೆಲಸ ತರ್ತಿದ್ದಿ? ಏನಿಲ್ಲ, ಮನ್ಯಾಗ ಆಕಳು ಐತೆ, ಮತ್ತು ಅದು ಕೊಬ್ಬರಿ ಗಿಣ್ಣ ಮಾಡಿದ್ಲವ್ವ, ಇದು ಗಟ್ಟಿ ಗಿಣ್ಣ ಅವ್ರಿಗೆ ಎಲ್ಲಿ ಸಿಗ್ಬೇಕಪ್ಪ ತಗೊಂಡು ಹೋಗು ಅಂತಂದು ಆ ಗಿಣ್ಣ ಮಾಡಿ ಒಟ್ಟು ಇದ್ರ ಹಾಲು ಹಿಂಡಿ ಕೊಟ್ಟಾಳ. ಅದನ್ನು ಕೊಟ್ಟು ಇದನ್ನು ಕೊಟ್ಟು ಬಾರಪ್ಪ ಅಂತಂದು ತಗಯಕ್ಕ, ಇದನ್ನ ಇಲ್ಲಿಕ್ಕೆ ಎಣ್ಣೆಗೆ ಐತಲ್ಲ, ಇದನ್ನು ನೀನ ಮಾಡ್ಕೋಬೇಕು ನೋಡು ಗಿಣ್ಣನ. ಈ ಸ್ಟೀಲಿನ ಡಬ್ಬಿನ ಮಾತ್ರ ರೆಡಿನೇ ಐತಿ, ತಿನ್ಬೋದು ಈಗ. ಏನೇ ಗಿಣ್ಣ ತಗೊಂಬಂದಿ? ಚಲೋ ಆತ್ಬಿಡು. ನಿಮ್ಮ ಮಾವಗನ ಮತ್ತು ನಮ್ಮ ವಿನಯ್ಗನ ಭಾಳ ಇಷ್ಟ ಅದು ಗಿಣ್ಣ ಅಂದ್ಬಿಟ್ರೆ. ಅದಕ್ಕೆ ಕೊಟ್ಟು ಕಳ್ಸಾಳ್ಬಿಡ ಅವ್ವ. ಅಯ್ಯಪ್ಪ ಅದೇನೋ ಅಂತಾರಲ್ಲ, ಹೊನ್ ಕೊಟ್ರೆ ಗಿಣ್ಣು ಸಿಗಂಗಿಲ್ಲ ಮರೆಯ ಅಂತ ಇದು ಅಷ್ಟು ಅಪರೂಪದ್ದು ಚಲೋ ಆತ್ಬಿಡು ತಂದದ್ದು. ಹ್ಞೂನವ, ಅದಕ್ಕೆ ನಾವು ಒಂದು ನಿಲ್ ಕೊಡ್ದಂಗೆ ಕಳಿಸ್ಯಾಳ. ತಗೈ ಒಂದು ಕ್ಯಾನ್ ಖಾಲಿ ಮಾಡಿ ಕೊಡ್ತೀಯ, ನಾನು ನೋಡು ಒಯ್ತೀನಿ, ಮತ್ತು ನಮ್ಗೆ ಹಾಲು ಪಾಲು ಹಾಕಕ್ಕೆ ಕ್ಯಾನ್ ಬೇಕಾಕವು. ಅದಕ್ಕೆ ಅಲ್ಲ ಬರೋದ ಈಗ ಬಂದಿರಿ, ನಿಮ್ಮ ಮಾವನ ಬೆಟ್ಟಾಗಿಲ್ಲ, ವಿನಯನ ಬೆಟ್ಟಾಗಿಲ್ಲ, ಏನಿಲ್ಲ, ಅಲ್ಲ ಹೊಕ್ಕನೆ ಅಂತೆಲ್ಲ. ತಡಿ ಒಂದಿಟ್ಟು, ಯಾಕೆ ಅವಸರ ಮಾಡ್ತಿದ್ದಿ? ಏನು ಮನ್ಯಾಗ ಹೋಗದಿಟ್ಟೇನೋ ಅನ್ನಂಗೆ ಮಾಡ್ತೀಯಪ್ಪ ನೀನಂತ. ಏನು ಮಾಡ್ಬೇಕವ, ನಿಮ್ಮಂಗೆ ಕುಂತ್ರೆ ನಡಿಬೇಕಲ್ಲ ನಮ್ದು. ನಾವದು ಹೋಗ್ಬೇಕು, ಮತ್ತು ನಿಮ್ದೇನು ಹಂಗಲ್ಲ, 4 ಮಂದಿ ಆಳು ಬಂದ್ರೆ ಕೆಲಸ ಆಗೋದು ನಿಮ್ದು, ಹಂಗಾಗಿ ನಡಿತೈತಿ. ನಮ್ದು ಹಂಗಲ್ಲವ, ನಾವ ಕೈ ಊರಿದ್ರೆ ಆಗೋದು ಬದುಕು. ಅಷ್ಟಕ್ಕೆ ಇಲ್ಲೇ ಕೂತ್ಕೊಂಡೆ ಅಂದ್ರೆ ಅಲ್ಲಿ ಆಕೆ ಇಲ್ಲಲ್ಲಿನ ಇದು ಮಾಡ್ಕೊಂತಾಳ, ಬರಲೇ ಇಲ್ಲ ಅಂತ ಹೇಳಿ. ಅದ್ರಾಗ ಇವತ್ತು ಹೋಗಿ ಇವತ್ತು ಬರ್ತಾನೆ ಅಂತ ಹೇಳಿಬಿಟ್ಟಾನೆ. ಅದಕ್ಕೆ ಇರಲಿ ಸುಮ್ ಕೂತ್ಗ, ನೀ ಏನು ಅನ್ನಿಗ್ರ ಮನೆಗೆ ಬಂದಲ್ಲ, ಇವತ್ತೊಂದಿನ ಇರು. ಆಕಿ ಬೇಕಾರೆ ಫೋನ್ ಮಾಡಿ ಹೇಳು, ಏನಾಗೋದಲ್ಲ. ಏನು ಒಂದಿನ ಹೆಂಡತಿ ಜೊತೆಗೆ ಇರಕ್ಕ ಬೇಕೇನ, ಒಂದಿನ ಇರಲಿ ನಡೆಯಂಗಿಲ್ಲ ನಂಗೆ. ನೀನ ಏನಂತ ಮಾತಾಡ್ತೀವ, ಹಂಗಲ್ಲ ಏನಿಲ್ಲವ, ಅದಕ್ಕೇನಲ್ಲ. ಮತ್ತು ಹೊಲ್ದಾಗ ಹಿಂಗೆ ಕೆಲಸ ಹರ್ಕತ್ತಕ್ಕವಕ್ಕವ, ಅದಕ್ಕೆ ಬರ್ತಂತಾಗ ನಾನು ಮತ್ತೆ ಬಂದಾಗ 4 ದಿನ ಇದ್ದು ಅಂತ. ಆತಪ್ಪ ಹೋಗುವಂತಿ, ಪಾಪ ನಾನು ಬೇಡ ಅನ್ನೋದಲ್ಲ. ಮಧ್ಯಾಹ್ನ ಊಟ ಗೀಟ ಮಾಡ್ಕೊಂಡ್ರ ಹೋಗುವಂತಿ. ಕಸ್ತೂರಿ ಕರೆದು ಅಡುಗೆ ಮಾಡಕ್ಕೆ ಹೇಳ್ತಾನೆ. ಕಸ್ತೂರಿ ಬಾರವ ಇಲ್ಲಿ. ಹಾಂ ಬಂದ್ರಿ ಅಮ್ಮರ, ತಗೊಳ್ರಿ ಅಣ್ಣ ಅರ್ಚ. ಕೊಡವ ಇಲ್ಲಿ. ಹೇಳ್ರಿ ಅಮ್ಮರ, ಎತ್ತ ಕರೆದ್ರಲ್ಲ. ಏನಿಲ್ಲ, ಮಧ್ಯಾಹ್ನಕ್ಕೆ ಕೊಬ್ಬರಿ ಚಟ್ನಿ, ಆಲೂಗಡ್ಡೆ ಪಲ್ಯ, ಚಪಾತಿ ಮಾಡು, ಶಾವಿಗೆ ಪಾಯಸ ಮಾಡು, ಅನ್ನ, ಟಮಾಟೆ ಸಾರು. ಆ ಟಮಾಟೆ ಸಾರಿಗೆ ಬ್ಯಾಳಿ ಮಸಾಲೆ ಏನು ಹಾಕ್ಬೇಡ, ಚೆಂದಾಗಿ ಮೆತ್ತ ಟಮಾಟೆ ಹಣ್ಣು ಹುರಿದು ಅವನಂಗೆ ಲೋಟದಲ್ಲಾರ ಆತು ಇಲ್ಲ ಗುಂಡ್ಕಲ್ಲಾರ ಆತು ಅರ್ದು ಸಾರು ಒಗ್ಗರಣೆ ಹಾಕು. ಏನು ನಮ್ಮ ತಮ್ಮಗೆ ಭಾಳ ಇಷ್ಟ ಟಮಾಟೆ ಸಾರು. ಸರಿ ಅಮ್ಮರ, ಹಂಗೆ ಆಗಲಿ. ಹಂಗೆ ಅಲ್ಲಿ ಕ್ಯಾನ್ನಾಗ ಹಾಲು ಅದ ನೋಡು, ತಗೊಂಡು ಹೋಗು, ಗಿಣ್ಣದ ಹಾಲು ಅದು ತಗೊಂಡು, ಅವು ಕೊಬ್ಬರಿ ಗಿಣ್ಣನ ಐತಂತ ಗಟ್ಟಿ ಗಿಣ್ಣ ಅವನ್ನೂ ತೆಗೆದಿಡು ಪ್ಲೇಟಿಗೆ. ಆಮೇಲೆ ಅವು ಡಬ್ಬಿ ಎಲ್ಲ ತೊಳೆದು ಒಂದು ಕವರ್ಗೆ ಹಿಟ್ಟು ಹಾಕು, ಗೋಧಿ ಹಿಟ್ಟು, ಬೆಳ್ಳುಳ್ಳಿ ಯಾವುದೈತೆ ಅದನ್ನ ಹಾಕು ಹಿಟ್ಟು, ಗೋಧಿದರ ಆತು ಜೋಳದ ಆತು. ಹಿಟ್ಟು ಹಾಕಿ ಒಂದು 4 ಬೆಳ್ಳುಳ್ಳಿ, ಒಂದು 2 ಅರ್ಶಿನ ಕೊಂಬು ಅದ್ರಾಗ ಹಾಕಿ ಮುಚ್ಚಿಡು ಕ್ಯಾನ್. ಏನು ಒಯ್ತಾನೆ ನಮ್ಮ ತಮ್ಮ. ಆಮೇಲೆ ಗಿಣ್ಣ ಕೊಟ್ಟರಿಗೆ ಬರೀ ಕ್ಯಾನ್ ಕೊಡಬಾರ್ದು, ಅದಕ್ಕೆ ಕ್ಯಾನ್ ಆತು, ವಾಟಗ ಆತು, ಲೋಟ ಆತು, ಏನಾರ ಆತು, ಅದಕ್ಕೆ ಅದ್ರಾಗ ಒಂದಿಟ್ಟು ಹಿಟ್ಟಾರ ಹಾಕಿ ಕೊಡ್ಬೇಕು, ಏನಿಲ್ಲ ಅಂದ್ರೆ. ಹಾಂ ಸರಿ ತಗೊಳ್ರಿ ಅಮ್ಮರ. ಮಸ್ತಾಗೈತೆ ನೋಡಿ ಚಾ. ಅಕ್ಕವ ಚಾ ಭಾರಿ ಮಸ್ತಾಗೈತೆ. ಮತ್ತೇನಪ್ಪ ಸಮಾಚಾರ? ಮತ್ತೇನಿಲ್ಲಕ್ಕವ, ನಮ್ದೇನಿರ್ತದೆ ಸಮಾಚಾರ, ಎಲ್ಲ ನೀವೇ ಹೇಳ್ಬೇಕು ನೋಡಿ ಈಗ. ಮತ್ತು ನಾನು ಅಲ್ಲೇ ಆಫೀಸ್ ಕಡೆಗೆ ಹೋಗಿ ಮಾವನ ಭೇಟಿಯಾಗಿ ಬರ್ತಂತಾಗ ಮಧ್ಯಾಹ್ನ ತನಕ ಇಲ್ಲೇ ಏನು ಕುಂದಿರ್ಲಿ, ಕುಂತಿರಕ್ಕೆ ಬೇಜಾರು ನನಗೆ. ಹಾಂ ಸರಿ ತಗ, ಹಂಗೆ ಮಾಡಿಬಿಡು. 3 ಅಲ್ಲೇ ಸಿಗ್ತಾರೆ ನೋಡಿ. ಈಗ ಮೀನಾಕ್ಷಿ, ವಿನಯ್, ನಿಮ್ಮ ಮಾವನ ಅಲ್ಲೇ ಇರ್ತಾರೆ. ಈಗ ಇವನ್ನೆಲ್ಲ ಬೇಡ ಅಂತ ಬಿಡು, ವಿನಯ್ ಬರಬೇಡಪ್ಪ ಅಪ್ಪಾಜಿ, ನೀನು ಇಲ್ಲೇ ಇರೋ ಮನ್ಯಾಗ, ಅಲ್ಲೇನು ಇರಲ್ಲ ನಿಂದು ಕೆಲಸ ಅಂತಂದು. ಆದ್ರೆ ಇವ್ರಿಗೆ ಯಾವಾಗಲೂ ಹೋಗಿ ಅಂತದಾರಲ್ಲ, ಮನೆಗೆ ಕುಂದ್ರಂಗಾಗಲ್ಲ.
ಅದಕ್ಕೆ ಒಂದು ಮಧ್ಯಾಹ್ನ ಒಂದು 2 ತಾಸು ಅಡ್ಡಾಡಿ ಬಂದ್ರೆ ಇಲ್ಲಿಂದ ಹೋಗೋದು ಅಲ್ಲ 11 12 ಹೋಗಿರ್ತಾರೆ. ಊಟ ಟೈಮಿನ ತನಕ ಇತ್ತು ಮತ್ತು ಮಧ್ಯಾಹ್ನಕ್ಕೆ ಹೊಳ್ಳಿ ಬರ್ತಾರೆ. ಹಾಂ ಅದು ಚಲೋನ ಬಿಡಾಕವ. ಮತ್ತೇನು ಮಾಡ್ತಿದ್ದಿ ಮನ್ಯಾಗ ಕುಂತರ ಹೊತ್ತು ಹೋಗಂಗಿಲ್ಲ. ಸರಿ ತಗ, ನಾ ಅಲ್ಲೇ ಭೇಟಿಯಾಗಿ ಮಾವನ್ನ ಮಧ್ಯಾಹ್ನ ಹೆಂಗೋ ಊಟಕ್ಕೆ ಬರ್ಬೇಕಲ್ಲ ಅವ್ರ ಜೊತೆಗೆ ಬಂದ್ಬಿಡ್ತಾನೆ ಅವ್ರನ್ನ ಕರ್ಕೊಂಡು. ಹಾಂ ಸರಿ ತಗ, ಹಂಗೆ ಮಾಡು. ಅಪ್ಪಾಜಿ, ಮ್ಯಾನೇಜರ್ ತೋರಿಸಿರೋ ಲೆಕ್ಕದ ಪ್ರಕಾರ ಇನ್ನೂ ಭಾಳ ಹೆಚ್ಚು ಕಮ್ಮಿ ಆಗಕತ್ತೈತಿ ಅಮೌಂಟ್ ಒಳಗೆ. ನಾನು ಒಂದು ಸಲ ಚೆಕ್ ಮಾಡೇನಿ, ನೀವು ಒಂದು ಸಲ ಚೆಕ್ ಮಾಡಿದೆ ಅಂದ್ರೆ ಅವ್ರನ್ನ ಕರೆದು ಹೇಳಕ್ಕೆ ಬರ್ತೈತಿ. ಹೌದು, ಇದು ಹೆಚ್ಚು ಕಮ್ಮಿ ಆಗೈತಿ. ನಮ್ಮ ಕಡೆ ಇರೋ ಸ್ಟಾಕಿಗಿನೋ ಇಲ್ಲಿರೋ ಅಮೌಂಟಿಗಿನೋ ಫರಕ್ ಐತಿ. ಕರಿ ಮಾತಾಡ್ಬಿಡೋಣ ಒಂದ್ಸಲ ಅವನ್ನ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್, ಎದಕ್ಕೆ ಕರೆದಿದ್ರು? ಅಲ್ರಿ, ಇದೇನು ಲೆಕ್ಕಾಚಾರ ವ್ಯವಹಾರನ ಸರಿ ಇಲ್ಲಲ್ಲ. ನಾನು ನೋಡಾಕತ್ತೇನೆ ನಿಮ್ಗೆ ಎಲ್ಲ ನನಗೆ ಎಡಿಟಿಗೆ ಲೆಕ್ಕ ಬೇಕು ತೋರಿಸ್ರಿ ಅಂದಾಗ ಅವಾಗಾರ ಸರಿ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ತನಕ ಟೈಮ್ ತಗಂದ್ರೆ ಇನ್ನೂ ಭಾಳ ವೆರಿಫಿಕೇಶನ್ ಆಗ್ತೈತಿ. ಇರೋ ಮಾಲಿಗಿನೋ ಅಮೌಂಟಿಗಿನೋ ಒಂದ್ಕೊಂಡು ಟ್ಯಾಲಿನೇ ಆಗ್ತಾ ಇಲ್ಲ. ಹಿಂಗಾದ್ರೆ ನೀವು ಹಿಂಗೆ ಎಲ್ಲ ಮಾಡಾಕತ್ತಿದ್ರೆ ನಿಮ್ಮನ್ನ ಕೆಲಸದಿಂದ ತೆಗಿಬೇಕಾಕತ್ ನೋಡ್ರಿ. ಭಾಳ ಎಚ್ಚರದಲ್ಲಿ ಕೆಲಸ ಮಾಡ್ಬೇಕು ನೀವು. ಓ, ರೊಕ್ಕದ ವಿಚಾರನ ಸದ್ಯ ಬದುಕಿಂದೆ ನಾ ಇಲ್ಲೇ ಈ ವಿನಯ್ ಸರಿಗೆ ಆಕ್ಸಿಡೆಂಟ್ ಮಾಡಿಸಿದ್ ನಾನ ಅಂತ ಹೇಳಿ ಗೊತ್ತಾತನ ಅಂತ ಅನ್ನಂಗಾಗಿತ್ತು. ಆ ವಿಚಾರ ಅಲ್ಲಲ್ಲ, ಸಾಕು. ಬೇರೆ ಹೆಂಗ ಬಂದ್ರೆ ರೊಕ್ಕದ ಸಮಾಚಾರ ನಾವು ಸರಿ ಮಾಡ್ಬಿಡ್ತೇನೆ. ಏನು ಒಂದು 6 ತಿಂಗಳು ಹೆಚ್ಚು ಕಮ್ಮಿ ಆತಂದ್ರೆ ಈಕ್ವಲ್ ಆಗ್ಬಿಡ್ತೈತಿ. ಸಾಕು, ಇಲ್ಲಿಂದ ಪಾರಾದ್ರ. ಏನ್ರಿ, ಏನು ವಿಚಾರ ಮಾಡಕತ್ತಿದ್ರಿ? ಹಿಂಗಾದ್ರೆ ಲೆಕ್ಕಾಚಾರ ನಿಮ್ದು? ಹಾಂ, ಇಲ್ಲ ಸರ್, ಇನ್ನು ಮುಂದೆ ಈ ಥರ ತಪ್ಪೇನೋ ಆಗ್ದಂಗೆ ನಾನು ನೋಡ್ಕೊಂತೇನೆ ಸರ್. ಪ್ಲೀಸ್ ಸರ್, ಕೆಲಸದಿಂದ ತೆಗಿಬೇಡಿ ಸರ್. ನನಗೆ ಮತ್ತೆ ಬೇರೆ ಕಡೆ ಎಲ್ಲಿ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ನನಗೆ ನಿಮ್ಮ ಕಡೆನೇ ವರ್ಕ್ ಮಾಡ್ಬೇಕಂತ ಒಂದು ಆಸೆ ಇತ್ತು ಸರ್. ಕೆಲಸ ಮಾಡಕ್ಕೆ ಆಸೆ ಅಷ್ಟು ಇದ್ರೆ ನಡೆಯಂಗಿಲ್ರಿ. ಅದಕ್ಕೆ ತಕ್ಕಂಗೆ ಲಾಯಲ್ ಆಗಿರ್ಬೇಕು ನೀವು. ಒಂದು ಕಂಪ್ನಿ ಕೆಲಸ ಮಾಡ್ತೀರಿ ಅಂದ್ರೆ ಇಲ್ಲಿ ಸೀಕ್ರೆಟ್ ಹೋಯ್ತು ಅಲ್ಲಿ ಸೀಕ್ರೆಟ್ ತಂದು ಇಲ್ಲಿ ಹೇಳೋ ಅಂಥದ್ದು ಇರಬಾರ್ದು. ನಮ್ಮ ಕಂಪ್ನಿಯಾಗ ಏನು ನಡೀತೈತಲ್ಲ ಅದು ನಮ್ಮ ಕಡೆಗೆ ಇರಬೇಕು. ನೀವು ಹಂಗೆ ಮಾಡೋದಿತ್ತಂದ್ರೆ ನೀವು ಆ ಕಂಪ್ನಿಗೆ ಸಿಗ್ತೀರಿ, ನಮಗೇನು ತೊಂದರೆ ಇಲ್ಲ. ನಮಗೇನು ಯಾರಾದರೂ ಸಿಗ್ತಾರೆ ವರ್ಕರ್ಸ್ ದುಡ್ಡು ಕೊಡ್ತವೆ ಅಂದ್ರೆ. ಅದನ್ನು ಸ್ವಲ್ಪ ನೆನಪಿನಾಗ ಇಟ್ಕೊಂಡು ಕೆಲಸ ಮಾಡೋದು ಕಲೀರಿ. ಇಲ್ಲ ಸರ್, ನಾನು ಆ ಥರ ಯಾವುದು ಏನು ಮಾಡಿಲ್ಲ. ನಾನು ಯಾವ ಸೀಕ್ರೆಟ್ನ ಲೀಕ್ ಮಾಡಿಲ್ಲ ಇಲ್ಲಿದು. ನೋಡ್ರಿ, ನನಗೆ ಯಾರು ಏನು ಮಾಡ್ಯಾರ ಹೆಂಗ್ ಮಾಡ್ಯಾರ ಎಲ್ಲ ಗೊತ್ತೈತಿ. ಆದ್ರೆ ಎದಕ್ ನಿಮ್ಮನ್ನ ಇಲ್ಲಿ ಸುಮ್ಮನದನಿ ಅಂದ್ರೆ ಭಾಳ ವರ್ಷದಿಂದ ನೀವು ನಮ್ಮ ಕಡೆಗೆ ವರ್ಕ್ ಮಾಡ್ತಾ ಇದ್ರಿ. ಏನೋ ಒಂದು ನಂಬಿಕೆ ಮೇಲೆ ಇಟ್ಕೊಂಡೇವೆಲ್ಲ, ಒಂದೇ ಸಲಕ್ಕೆ ಕೈ ಬಿಡಬಾರ್ದು ಅಂತೇಳಿ ನಿಮ್ಮನ್ನಷ್ಟೇ ವರ್ಕಿಗೆ ಇಟ್ಕೊಂಡಿರೋದು. ಇಲ್ಲಾಂದ್ರೆ ನಿಮ್ ತೆಗೆದೋಗಿದೇನು ಭಾಳ ತಿನ್ ಕೆಲಸ ಇಲ್ರಿ ನನ್ಗೆ. ಹೌದಲ್ಲ? ವಿಚಾರ ಮಾಡ್ರಿ. ಇದೇ ಒಂದು ವಿಚಾರಕ್ಕಲ್ಲ, ನಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದ್ದಾದ್ರೂ ನಿಮ್ಮಿಂದ ಅನ್ನೋದು ನನಗೆ ಗೊತ್ತಾಗೈತಿ. ನಾನು ಕಂಪ್ಲೇಂಟ್ ಮಾಡಿದೆ, ನೀವು ಎಲ್ಲಿರ್ತೀರಿ? ಸ್ವಲ್ಪ ಐತಿ ನಿಮಗೆ ತಲೆಯಾಗ? ವಿಚಾರ ಐತೇನ್ರಿ ಒಂದು ಸ್ವಲ್ಪ ನಿಮ್ಗೆ? ಹೌದಾ ಅಪ್ಪಾಜಿ, ಇವ್ರೇನ ಆಕ್ಸಿಡೆಂಟ್ ಮಾಡಿಸಿರೋದು? ಮತ್ತು ಇವ್ರನ್ನ ಯಾಕೆ ಇಟ್ಕೊಂಡಿ ಅಪ್ಪಾಜಿ? ತೆಗೆದ್ಬಿಡು, ಇಂಥವ್ರು ಬೇಡ ನಮ್ಮ ಕೆಲ್ಸಕ್ಕೆ. ಇವತ್ತು ಆಕ್ಸಿಡೆಂಟ್ ಮಾಡ್ಸ್ಯಾರ, ನಾಳೆ ಏನ್ಕೇನಾರು ಮಾಡಿ ನಮ್ಮ ಕಂಪ್ನಿನ ಮುಳುಗಿಸಿದ್ರ ಏನು ಮಾಡೋಕ್ಕಾಕತಿ? ಬೇಡ, ತೆಗೆದ್ಬಿಡು ಅಪ್ಪಾಜಿ, ಇಂಥವ್ರ ಕೆಲ್ಸಕ್ಕೆ ಇರೋದು ಬೇಡ. ಸರ್ ಪ್ಲೀಸ್ ಸರ್, ನಿಮ್ ಕಾಲಿ ಬೀಳ್ತೇನೆ ಸರ್. ನಾನು ಕೈ ಮುಗಿತೇನೆ ಸರ್. ಪ್ಲೀಸ್ ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಏನೋ ಒಂದ್ಸಲ ಸಗಣಿ ತಿನ್ನೋ ಕೆಲಸ ಮಾಡಿಬಿಟ್ಟೆ ಸರ್. ನಾನು ತಪ್ಪಾದ್ರಿ ಸರ್, ಕ್ಷಮಿಸ್ಬಿಡ್ರಿ. ಆತ ಇಲ್ಲಿ ಒಂದು ಗೋಗರಿಬೇಡ ನನ್ನ ಮುಂದೆ. ನಡಿ ಹೋಗು, ಏನ್ ಕೆಲಸ ಐತೆ ನೋಡ್ಕೆ ನೀನು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ರೀ. ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಸರ್. ಅಪ್ಪಾಜಿ, ನೀವು ಮಾಡಿದ ಸರಿ ಕಾಣ್ತಿಲ್ಲ ನೋಡ್ರಿ ನನಗೆ. ಯಾಕೆ ಅವ್ನ ಯಾವ್ದು ಕೆಲ್ಸಕ್ಕೆ ಇಟ್ಕೋಬೇಕು? ಏನು ದುಡ್ಡು ಕೊಟ್ರೆ ಮತ್ತೆ ಬೇರೆ ಯಾರು ಕೆಲಸಕ್ಕೆ ಸಿಗಂಗಿಲ್ಲ ನಮಗೆ? ನೀವು ಅವ್ನು ತೆಗಿಬೇಕಾಗಿತ್ತು ಕೆಲಸದಿಂದ ಅಂದ್ರೆ ಅವ್ರು ಹುಡ್ತುತ್ತ ಅವನಿಗೆ. ಇನ್ನೊಂದ್ಸಲ ಇಂಥ ಕೆಲಸ ಮಾಡ್ಬೇಕಂದ್ರೆ 10 ಸಲ ವಿಚಾರ ಮಾಡ್ತಿದ್ದ ಅವನು. ಇದೇ ನಿನಗೆ ಗೊತ್ತಾಗಂಗಿಲ್ಲ ಅನ್ನೋದಿನೇ. ಆವೇಶಕ್ಕೆ ಒಳಗಾಗ್ಬೇಡ ನೀನು. ಈಗ ಅವ್ನ ಕೆಲಸ ಇದು ತೆಗೆದ್ರೆ ನಿನ್ನ ಮೇಲೆ ಇನ್ನಷ್ಟು ಸಿಟ್ಟು ಬರ್ತೈತಿ. ಅಕಸ್ಮಾತ್ ಏನೋ ಒಂದು ಸಣ್ಣದ್ರ ಮೇಲೆ ಹೋಗೈತಿ ಚಲೋ, ಈಗ ಬಂದದ ಗಂಟಕ. ನಾಳೆ ಏನೋ ಒಂದು ದೊಡ್ಡದು ಮಾಡಿದಪ್ಪ ಅಂದ್ರೆ ಏನ್ ಮಾಡ್ತೀಯ? ಅದಕ್ಕೆ ಅವನಿಗೆ ಕ್ಷಮಿಸಿದ್ವಿ ಅನ್ನಂಗಿರ್ಬೇಕು, ನಮಗೆ ಸೇಫ್ಟಿ ಆಗ್ಬೇಕು. ಅದಕ್ಕಷ್ಟ ಹಂಗೆ ಇಟ್ಕೊಂಡದ್ದು ಅವ್ನ ಕೆಲ್ಸಕ್ಕೆ. ಅವನಿಗೆ ಕೊಡೋ ಪಗಾರದಾಗ ಏನೂ ಆಗಂಗಿಲ್ಲ ನಮಗೆ. ಹೌದಲ್ಲ? ಅಷ್ಟೆಲ್ಲೋ ಹೋಗ್ಬಿಡ್ತೈತಿ. ಅದಕ್ಕೆ ಸುಮ್ಮನೆ ಇರ್ಲಿ ಅವ್ನ ಕೆಲ್ಸಕ್ಕೆ ಅಂತ ಇಟ್ಕೊಂಡಿರೋದು. ಅದು ನಿನಗೆ ಗೊತ್ತಾಗಂಗಿಲ್ಲ, ಸುಮ್ಮನಿರು. ಏನಪ್ಪಾಜಿ, ನೀವು ಮಾಡಿದ ಡಿಸಿಷನ್ ಯಾಕೆ ನನಗೆ ಸರಿ ಕಾಣ್ತಿಲ್ಲ ಈ ಸಲದ್ದು. ಹೋಗ್ತಾ ಹೋಗ್ತಾ ನಿನಗ ಅರ್ಥ ಆಕತ್ತಾಗ. ಕರೆಕ್ಟ್ ಹೇಳಿದ್ರು ನೋಡ್ರಿ ಮಾವಾರ ನೀವು. ಹೋ ಮಾವ, ನೀವು ಯಾವಾಗ ಬಂದ್ರಿ? ನಾನು ಬಂದು ಭಾಳ ಹೊತ್ತಪ್ಪ. ಅಪ್ಪ ಮಗ ಸೇರಿ ಮ್ಯಾನೇಜರಿಗೆ ಹೋಗ್ಯಾಕತ್ತಿದ್ರಲ್ಲ, ಅವಾಗ ಬಂದೆ. ನೀವು ಮುಗಿಸ್ಲಿ ತಡಿ ಅಂತೇಳಿ ಹೊರಗೆ ನಿಂತಿದ್ದೆ. ಅವ ಹೊರಗೆ ಹೋದ, ನಾ ಒಳಗೆ ಬಂದು ನೋಡು. ಹಂಗೇನಿಲ್ಲ ಮಾಮ, ಬಾ ಕುತ್ಕ ಬಾ. ಮನ್ಯಾಗ ಅತ್ತಿ ಅಮ್ಮ ಎಲ್ಲ ಆರಾಮದಾರಲ್ಲ? ಬೇಡಪ್ಪ ಬೇಡ, ಏನು ಕುರ್ಚಿ ಮೇಲೆ ನಾನು ಕುಂದ್ರದ? ನಮಗೇನು ಯುಕ್ತಿ ಐತೆ ಅಂತದ್ರ ಮೇಲೆ ಕುಂದ್ರ ಐತೆ ಆಕತ್ತಪ್ಪ. ಬೇಡ, ನೀ ಕುಂದ್ರಬೇಕು, ನಾನು ನೋಡ್ಬೇಕು ಚಂದ. ಅದಕ್ಕೆ ಏನಾಕೈತೆ, ಬಾ ಮಾಮ ಕುತ್ಕ ನೋಡೋಣ ಹೆಂಗೆ ಕಾಣ್ತೈತಿ ಅಂತಂದ್ರೆ. ತಗೊಳಪ್ಪ, ನಿನ್ನ ಇಷ್ಟ. ಹೇಳಿ ಸರ್, ಚಾ ಕುಡಿತೀರಾ ಕಾಫಿ ಕುಡಿತೀರಾ, ಏನು ತಂಬರಲ್ಲ ನಿಮಗೆ? ವಿನಯ್, ಇದು ಸ್ವಲ್ಪ ಜಾಸ್ತಿ ಆತ ಅನಿಸ್ಲಿಲ್ಲ ನಿನಗೆ? ಸುಮ್ಮನೆ ಹಂಗೆ ನಕಲಿ ಮಾಡಿದ್ ಬಿಡ ಮಾಮ. ನಿಮ್ದು ಹಳೆಯ ಮಾವಂದು ನಕಲಿ ಮುಗ್ದಿದ್ದೆ ಅಂದ್ರೆ ನಾವು ಒಟ್ಟು ಮಾತಾಡೇನೇನಪ್ಪ? ಸರಿ ಅಪ್ಪಾಜಿ, ನೀನು ಮಾಮ ಮಾತಾಡ್ತಾರ್ರಿ, ನಂದು ಒಟ್ಟು ಕೆಲಸ ಐತಿ, ಹೋಗ್ಬರ್ತಾನೆ. ವಿನಯ್, ಗಡ ಹೋಗಿ ಗಡ ಬಾರಪ್ಪ. ಯಾಕಂದ್ರೆ ಮಧ್ಯಾಹ್ನ ಮನೆ ಊಟಕ್ಕೆ ಹೋಗ್ಬೇಕಂತ ಕೇಳಿ ಕಳ್ಸ್ಯಾಳ.
ಅದಕ್ಕೆ ಮಾವನ ಜೊತೆಗೆ ನಿನ್ನ ಕರ್ಕೊಂಡು ಹೋಗಿ ಎಲ್ಲರೂ ಕುಂತು ಊಟ ಮಾಡಿದ್ರಾತ ಅಂತೇಳಿ ನಾನು ಕರ್ಕೊಂಡು ಹೋದ್ರಾತ ಅಂತ ಬಂದೇನೆ ನೋಡು. ಹಾಂ ಸರಿದಾಗ ಮಾಮ ಹಂಗಾಗಲಿ.